ನೋಡಿ, ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಇದೀಗ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ರಾಯಚೂರಿನ ವೀರಶೈವ ಬಿಎಡ್ ಕಾಲೇಜು ಮೈದಾನದಲ್ಲಿ ಸಭೆ ನಡೆಸಿದ್ದಾರೆ. ಬಾದರ್ಲಿಗೆ ಕಾಂಗ್ರೆಸ್ನಿಂದ ಅನ್ಯಾಯವಾಗಿದೆ ಅಂತ ಸಮುದಾಯ ಕಿಡಿಕಾರ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ, ಆ ಮೂಲಕ ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮುಖಂಡರು ಪ್ರತಿಭಟನೆ ಮಾಡ್ತಾ ಇದ್ದು, ರಾಯಚೂರಿನ ವೀರಶೈವ ಬಿಎಡ್ ಈ ಕಾಲೇಜು ಮೈದಾನದಲ್ಲಿ ಸಭೆ ಕೂಡ ನಡೆಸಿದ್ದಾರೆ. ಬಾದರ್ಲಿಗೆ ಕಾಂಗ್ರೆಸ್ನಿಂದ ಅನ್ಯಾಯವಾಗಿದೆ ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಪಾಳ್ಯದಲ್ಲಿ ಸಚಿವ ಸ್ಥಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಲಾಬಿ ನಡೆಸ್ತಾ ಇದ್ರು. ಇದರ ನಡುವೆ ಇದೀಗ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಒಂದು ಸಚಿವ ಸ್ಥಾನ ಮಿಸ್ ಆಗಿರತಕ್ಕಂತಹ ಒಂದು ಸನ್ನಿವೇಶ ಆಗಿರಬಹುದು, ಇದರಿಂದ ನಮಗೆ ಅನ್ಯಾಯವಾಗಿದೆ ಅಂತ ಪ್ರತಿಭಟನೆ ನಡೆಸಿದ್ದಾರೆ. 5 ಬಾರಿ ಅವರು ಅಧಿಕಾರ ವಹಿಸಿಕೊಂಡ್ರು ಸಹ, ಶಾಸಕರಾಗಿ ಚುನಾಯಿತರಾಗಿದ್ರು ಸಹ ಎಲ್ಲಿ ಕೆಟ್ಟ ಕಲೆಯನ್ನು ಹೊತ್ತುಕೊಂಡಿರ್ತಕ್ಕಂಥ ಹಿನ್ನೆಲೆ ಅವರಿಗಿಲ್ಲ. ಎಲ್ಲ ಇಲಾಖೆಗಳಲ್ಲಿ ಸಮಾಜಕ್ಕೆ, ಜನರಿಗೆ ಸೇವೆಯನ್ನು ಕೊಟ್ಟಿರ್ತಕ್ಕಂಥ, ಜಿಲ್ಲೆಯ ಹೆಗ್ಗಳಿಕೆ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಹಂಪನಗೌಡರಿಗೆ ಇದೆ. ಯಾಕೆ ಅವರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಯೋಚನೆ ಮಾಡಬೇಕಾಗಿದೆ, ಪಕ್ಷ ಯೋಚನೆ ಮಾಡಬೇಕಾಗಿದೆ. ಯಾಕೆ ವೀರಶೈವ ಸಮಾಜ ಅನ್ನೋದು ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲೇನೋ? ಯಾಕೆ ಕೇವಲ ಎದ್ದು ನಿಂತು ಪ್ರತಿಭಟನೆ ಮಾಡತಕ್ಕಂಥ ಸಮಾಜ ಅಷ್ಟೇ ಇವತ್ತು ಹೈಕಮಾಂಡ್ಗಾಗಲಿ ಸರ್ಕಾರಕ್ಕಾಗಲಿ ಕಣ್ಣಿಗೆ ಕಾಣಿಸ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅವಲೋಕನ ಮಾಡಿಕೊಡಬೇಕಾಗಿದೆ. ವೀರಶೈವ ಸಮಾಜ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಾಜ. ಪ್ರಭುತ್ವ